ಇವತ್ ಮ್ಯಾಚ್ ಇಂದು ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಸೈಕ್ ಆಗಿತ್ತು ಗುರು. ಮಾತ್ರ RCB ಸೆಕೆಂಡ್ ಇನ್ನಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಫಸ್ಟ್ ಇನ್ನಿಂಗ್ಸ್ ಅಂತೂ ನಿಜವಾಗ್ಲೂ ಫುಲ್ ಅಂದ್ರೆ ಫುಲ್ ಬೋರ್ ಹೊಡೆದೋಯ್ತು. ಒಂಥರ ಮ್ಯಾಚ್ ಮಸ್ತಾಗಿ ಕೂಡ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಖತ್ ಇಂಟ್ರೆಸ್ಟ್ ಕೂಡ ಕ್ರಿಯೇಟ್ ಮಾಡಿದಿಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ. ಇದ್ರಗಿಂತ ನನ್ನ ಪ್ರಿಡಿಕ್ಷನ್ ಇನ್ನೂ ಕೂಡ ಮಸ್ತ್ ಮತ್ತೆ ಒಳ್ಳೆ ಡೇಂಜರ್ ಕೂಡ ಹೋಗಿರುವಂತ. ಇವತ್ತು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಏನೇನ್ ಪ್ರಿಡಿಕ್ಷನ್ ಹಾಕೊಟ್ಟಿದ್ದೆ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಕೂಡ ಹೋಗಿರುವಂತ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಲ್ಲಿ ಪಾಸ್ ಕೂಡ ಆಗಿದೆ ಅಂತ ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಪಾಸ್ ಕೂಡ ಆಗಿದೆ. ನಾನು ಬೆಳಗ್ಗೆ ಏನ್ ಪ್ರಿಡಿಕ್ಷನ್ ಕೊಟ್ಟಿದ್ದೇನೆ ಇವತ್ತು ನಾನು ನೋಡಿಲ್ಲ ಅಂದ್ರೆ ಈ ಕೇಳಿಸ್ಕೊಂಡ್ರಿ ಅಂದ್ರೆ ನಿಜವಾಗ್ಲೂ ಶಾಕ್ ಆಗಿ ಹೋಗ್ತೀರಾ. ಹೇಳ್ತಾ ಹೋಗ್ತೀನಿ, ಒಂದೊಂದೇ ಕೇಳಿಸ್ಕೊಳ್ಳಿ. ಈಗ RCB ಕಡೆಯಿಂದ ಇವತ್ತು ವಿರಾಟ್ ಕೊಹ್ಲಿಯಿಂದ ಹಾಫ್ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ವಿರಾಟ್ ಕೊಹ್ಲಿ 49 ರನ್ ಕೂಡ ಹೊಡೆದಿದ್ದು, ಜಸ್ಟ್ ಒಂದೇ ಒಂದು ರನ್ ಹೊಡೆದ್ರು ಕೂಡ ಹಾಫ್ ಸೆಂಚುರಿ ಆಗ್ಬಿಡ್ತು. ಅದು 6 ಎತ್ತಾಕೋದ್ರು, ಡೈರೆಕ್ಟ್ ಕ್ಯಾಚ್ ಹೋಗ್ಬಿಡ್ತು. ಬಟ್ ಇರ್ಲಿ, ಆದ್ರೂ ಕೂಡ ಹಾಫ್ ಸೆಂಚುರಿ ತನಕ ಹೊಡೆದಿರಲ್ಲ, ಅದೊಂದು ಖುಷಿ. ಅದಾದ್ಮೇಲೆ ದೇವದತ್ ಪಡಿಕಲ್ ಫ್ಲಾಪ್ ಆಗ್ತಾರೆ ಅಂತ ಹೇಳಿದೆ. ಕೇವಲ 10 ರನ್ ಒಳಗೆ ಔಟ್ ಕೂಡ ಆಗಿದ್ದು. ಡೌಟ್ ಇತ್ತು ಅಂದ್ರೆ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿದ್ಮೇಲೆ ಮಜಾ ಬರುತ್ತೆ. ಅದಾದ್ಮೇಲೆ ರಜತ್ ಪಟಿದಾರ್ ಆಡ್ತಾರೆ ಅಂತ ಹೇಳಿದ್ದೆ. ಕೇವಲ 12 ಬಾಲಿಗೆ 27-26 ರನ್ ಹೊಡೆದ್ರಲ್ಲ, ಚೆಚ್ಚಿದ್ರು ಅಕ್ಕಂಡಿ. ಜಸ್ಟ್ 12 ಬಾಲಿಗೆ ಆ ಲೆವೆಲ್ಗೆ ಚೆಚ್ಚಿದ್ದಾರೆ. ಅದಾದ್ಮೇಲಿನ ಟೀಮ್ ಡೇವಿಡ್ಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅವರು ಕೂಡ ಚೆಚ್ಚುತ್ತಾರೆ ಅಂತ ಹೇಳಿದೆ. ಅವರು ಲಾಸ್ಟ್ ಒಂದು 20 ರನ್ 25 ರನ್ ಇದ್ದಾಗ ಸ್ಕ್ರೀಸಿಗೆ ಬಂದ್ರು. ಸೊ ಆದ್ರೂ ಕೂಡ ಅಷ್ಟೇ ಯಾವ ತರ ಬ್ಯಾಟಿಂಗ್ ಇತ್ತು, ಒಂದು 6 ಅನ್ನ ಹೊಡೆದ್ರು, ಅದು ಯಾರೋ ಕ್ಯಾಚ್ ಹಿಡಿದ್ರು, ಮತ್ತೆ ಆಡನ್ ಮಕ್ರಮಿಗೆ ಕ್ಯಾಚ್ ಅನ್ನ ಪಾಸ್ ಮಾಡಿದ್ರು, ಅದ್ರೆ ಅಲ್ಲಿ ಮಿಸ್ ಕೂಡ ಆಗಿದ್ದು. ಒಂದು ಕೇವಲ 8 ಬಾಲ್ ಆಡಿದ್ರು ಕೂಡ ಅಷ್ಟೇ ಒಂದು ಸಕ್ಕತ್ತಾದ ಬ್ಯಾಟಿಂಗ್ ನಮ್ಗೆ ಇಲ್ಲಿ ನೋಡಕ್ಕೆ ಸಿಕ್ಕಿದ್ದು. ಅದಾದ್ಮೇಲೆ ಈ ಕಡೆ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಭುವನೇಶ್ವರ್ ಕುಮಾರ್ ಮತ್ತೆ ಜೋಶ್ ಹ್ಯಾಸಲ್ವುಡ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್ ಕೂಡ ಬಿದ್ದಿದ್ದು, ಜೋಶ್ ಹ್ಯಾಸಲ್ವುಡ್ಗೆ 1 ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ಈ ಕಡೆ LSG ಕಡೆ ಬಂದ್ವಿ ಅಂದ್ರೆ ಮಿಚೆಲ್ ಮಾರ್ಷ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಹಾಫ್ ಸೆಂಚುರಿ ಹೊಡಿತಾರೆ ಅಂತ ಕೂಡ ಹೇಳಿದೆ. 40 ರನ್ ತನಕ ಹೊಡೆದಿದ್ರು. ಅದು ನೋಡಿ, ಲಾಸ್ಟ್ ಮ್ಯಾಚ್ ಮಿಚೆಲ್ ಮಾರ್ಷ್ ಫ್ಲಾಪ್ ಕೂಡ ಆಗಿದ್ರು. ಈ ಮ್ಯಾಚ್ ಅಲ್ಲಿ ಹಾಫ್ ಸೆಂಚುರಿ ಹೊಡಿತಾರೆ ಅಂತ ಯಾರು ಕೂಡ ಹೇಳಲ್ಲ, ಆದ್ರೆ ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿದೆ. 40 ರನ್ ಕೂಡ ಹೊಡೆದು 10 ರನ್ ಹೊಡೆದಿದ್ರು ಅಂದ್ರೆ ಹಾಫ್ ಸೆಂಚುರಿ ಕಂಪ್ಲೀಟ್ ಕೂಡ ಆಗ್ಬಿಡುದು. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಕಡೆಯಿಂದ ಕೂಡ ನಮಗೆ ಹಾಫ್ ಸೆಂಚುರಿ ನೋಡಕ್ ಸಿಗಲಿಲ್ಲ. ಜಸ್ಟ್ ಒಂದೇ ಒಂದು ರನ್ ಇಂದ ಮಿಸ್ ಆಯ್ತು. ಇವ್ರದಲ್ಲಿ ಮಿಚೆಲ್ ಮಾರ್ಷ್ ಇಂದು 10 ರನ್ ಇಂದ ಮಿಸ್ ಆಯ್ತು. ಆದ್ರೂ ಕೂಡ ನಿಯರ್ ಟು ಹಾಫ್ ಸೆಂಚುರಿ ಕೂಡ ಇದ್ರು, ಅದು ಪ್ರೆಡಿಕ್ಷನ್ ಕೂಡ ಸರಿ ಆಯ್ತು. ಅದಾದ್ಮೇಲೆ ರಿಷಬ್ ಪಂತ್ ಆಡ್ತಾರೆ ಅಂತ ಓಪನ್ ಕೂಡ ಇಟ್ಕೊಂಡಿದ್ದೆ. ಇವತ್ತು ನೋಡಿ, ರಿಷಬ್ ಪಂತ್ ಏನಾದ್ರು ಇಂಜುರಿ ಆಗ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಇವತ್ತು ರಿಷಬ್ ಪಂತ್ ಇಂದ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಆದ್ರೆ ಅವ್ರಿಗೇನೋ ಆರ್ಮ್ ಇಂಜುರಿ ಏನೋ ಆಗ್ಬಿಡ್ತು ಅಂತ ಅವರು ರಿಟೈರ್ಡ್ ಹರ್ಟ್ ಕೂಡ ಆಗಿದ್ದು ಮ್ಯಾಚ್ ನ ಮಿಡಲ್ ಅಲ್ಲಿ. ಅದಾದ್ಮೇಲೆ ವಾಪಸ್ ಬಂದ್ರು. ಆದ್ರೂ ಕೂಡ ನಿಮ್ಗೆ ಗೊತ್ತಲ್ಲ, ಕೈಗೆ ಅಂದ್ರೆ ಏನಾದ್ರು ಇಂಜುರಿ ಆಯ್ತು ಅಂದಾಗ ಪೇನ್ ಕೂಡ ಇರುತ್ತೆ, ಆಡೋದು ತುಂಬಾ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ರಿಷಬ್ ಪಂತ್ ಇಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ರು. ಇನ್ ಕೇಸ್ ಎಲ್ಲಾ ಕೂಡ ಸರಿ ಇತ್ತು ಅಂದ್ರೆ ರಿಷಬ್ ಪಂತ್ ಇಂದ ಕೂಡ ಅಷ್ಟೇ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಅದಾದ್ಮೇಲೆ ಈ ಕಡೆ ಯಾರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ. ಯಾರ್ದು LSG ಇಂದ ಅಂದ್ರೆ ಆವೇಶ್ ಖಾನ್ ಮತ್ತೆ ಮೊಹಮ್ಮದ್ ಶಮಿಗೆ ವಿಕೆಟ್ ಬೀಳ್ತು ಅಂತ ಕೂಡ ಹೇಳಿದೆ. ಇಲ್ಲಿ ಆವೇಶ್ ಖಾನಿಗೆ 2 ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ಮೊಹಮ್ಮದ್ ಶಮಿಗೆ ಇವತ್ತು ಯಾವುದೇ ವಿಕೆಟ್ ಕೂಡ ಬೀಳಿಲ್ಲ. ಓವರ್ ಆಲ್ ನಮ್ ಪ್ರಿಡಿಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ. ನಿಜವಾಗ್ಲೂ ಈ ರೀತಿ ಪ್ರಿಡಿಕ್ಷನ್ ಕನ್ನಡದಲ್ಲಿ ಯಾವುದೇ ಚಾನಲ್ ಅಲ್ಲಿ ನೋಡಕ್ ಸಿಗಲ್ಲ ಅನ್ಕೊಳ್ತೀನಿ. ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಯಾವುದೇ ಚಾನಲ್ ಕೂಡ ನೋಡಕ್ಕೆ ಸಿಗಲ್ಲ ಅನ್ಸುತ್ತೆ. ಆ ಲೆವೆಲ್ ಒಂದು ಅನಾಲಿಸಿಸ್ ಮಾಡಿ ವಿಡಿಯೋನ ಕೂಡ ಮಾಡ್ತಿದ್ದೀನಿ. ಇದೇ ರೀತಿ ಕ್ವಾಲಿಟಿ ಪ್ರಿಡಿಕ್ಷನ್ಸ್ ಮತ್ತೆ ಕ್ವಾಲಿಟಿ ಕ್ರಿಕೆಟ್ ವಿಡಿಯೋಸ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೇಕು ಅಂದ್ರೆ ಚಾನಲ್ ಈಗಲೇ ಕಣ್ಣು ಮುಚ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ನಮ್ಮ ಪ್ರಿಡಿಕ್ಷನ್ ನೋಡ್ಬಿಟ್ಟು ಸೈಕ್ ಆಗ್ಬಿಡ್ತೀರಾ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳು ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಪಾಸ್ ಆಗ್ತಾ ಇದೆ. ಅದಾದ್ಮೇಲೆ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಅಷ್ಟೇ ಕಂಟಿನ್ಯೂಸ್ಲಿ ಪಾಸ್ ಕೂಡ ಆಗ್ತಿದೆ. ನಿಜವಾಗ್ಲೂ ನೀವೇ ಒಂದ್ಸಲಿ ದಂಗ ಆಗ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇನ್ನ ಮ್ಯಾಚಸ್ ಗಳು ಬರ್ತಾನೆ ಇರುತ್ತೆ. ಹಾಗೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಹಾಕಿ ಒಂದು ಲೈಕ್ ಅನ್ನ. ಇವತ್ತು RCB ಅವರು ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಅವಾಗ್ಲೇ ನಂಗೊಂದು ಐಡಿಯಾ ಬಂದ್ಬಿಡ್ತು ಗುರು, ಈ ಮ್ಯಾಚ್ ಅನ್ನ ಈಸಿಯಾಗಿ RCB ಒನ್ ಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾವ ಟೀಮ್ಸ್ ಗಳು ಚೇಸಿಂಗ್ ನ ಮಾಡಿದೆ ಆಲ್ಮೋಸ್ಟ್ ವಿನ್ ಕೂಡ ಆಗೋಗ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಈಸಿ ಒನ್ ಸೈಡ್ ಆಗುತ್ತೆ ಅಂತ ಅನ್ಕೊಂಡೆ. ಅದೇ ರೀತಿ 150 ಒಳಗೆ ಕಟ್ ಹಾಕ್ಬಿಟ್ಟಿದ್ದು. ಬಟ್ ನಾನು ಇಷ್ಟು ಹೀನವಾಗಿ ಕಟ್ ಆಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಮತ್ತೆ LSG ಅಷ್ಟೇ ಇಷ್ಟು ಕೆಟ್ಟದಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಏನಿಲ್ಲ ಅಂದ್ರೂ ಕೂಡ 170 180 ಒಳಗೆ ಆಡ್ಬೋದು, ಕಟ್ ಹಾಕ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಮಿಚೆಲ್ ಮಾರ್ಷ್ ಒಬ್ರು ನಿಂತ್ಕೊಂಡು ಆಡ್ಕೊಟ್ರು. ಅದಾದ್ಮೇಲೆ ರಿಷಬ್ ಪಂತ್ಗೆ ಇಂಜುರಿ ಆದ ಒಂದು ಕಾರಣದಿಂದ ಅವರು ರಿಟೈರ್ಡ್ ಹರ್ಟ್ ಆಗಿ ಅದಾದ್ಮೇಲೆ ವಾಪಸ್ ಡಗೌಟಿಗೆ ಹೋಗ್ಬೇಕಾಯ್ತು. ಅದಾದ್ಮೇಲೆ ಇಲ್ಲಿ ಆಡನ್ ಮಕ್ರಮ್ ಕೂಡ ಹೋಗಿ ಅದಾದ್ಮೇಲೆ ನಿಕೋಲಸ್ ಪೂರನಿಗೆ ಏನಾಗಿದೆ ಗೊತ್ತಿಲ್ಲ. ಎಂತ ಪ್ಲೇಯರ್ ಗುರು ನಿಕೋಲಸ್ ಪೂರನ್, ಏನಕ್ಕೆ ಈ ತರ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತೀರಾ ನಂಗಂತೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಆಯುಷ್ ಬದಿನು ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ಇಲ್ಲಿ ರನ್ ಕೂಡ ಬಂತು. ಇಲ್ಲಾಂದ್ರೆ ಇವತ್ತು LSG ಇನ್ನು ಹೀನವಾಗಿ ಸೋತಾಗ ಮ್ಯಾಚ್ ಕೂಡ ಆಗ್ತಾ ಇತ್ತು. ಅದಾದ್ಮೇಲೆ ಮುಕುಲ್ ಚೌಧರಿ ಕೂಡ ಮ್ಯಾಚ್ ಅಲ್ಲಿ ಮತ್ತೆ ಕಂಬ್ಯಾಕ್ ಕೂಡ ಮಾಡಿರುವಂತದ್ದು. 28 ಬಾಲಿಗೆ 39 ರನ್ ಕೂಡ ಹೊಡೆದಿರುವಂತದ್ದು. ಇಲ್ಲಿ ಆಡಿರೋದು ಕೇವಲ 3 ಜನ. ಇಲ್ಲಿ ಮುಕುಲ್ ಚೌಧರಿ, ಈ ಕಡೆ ಆಯುಷ್ ಬದೋನಿ, ಅದಾದ್ಮೇಲೆ ಟಾಪ್ ಆರ್ಡರ್ ಅಲ್ಲಿ ಓಪನರ್ ಆಗಿ ಮಿಚೆಲ್ ಮಾರ್ಷ್ ಬಂದ್ರಲ್ಲ, ಇಷ್ಟೇ ಜನ ಆಡಿರೋದು.
ಹಾಗಾಗಿ ಒಂದು 146 ಒಂದು ಕಲೆನ ಹಾಕಿದ್ರೆ, ಇಲ್ಲಾಂದ್ರೆ ಬಹಳ ಕಷ್ಟ ಕೂಡ ಆಗ್ಬಿಡುದು. ಅದರಲ್ಲೂ ನನಗೆ ಇನ್ನೊಂದೇನು ಶಾಕ್ ಆಗ್ತಾ ಇರೋದು ಅಂದ್ರೆ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಇವತ್ತು ರಸಿಕ್ದಾರ್ ಏನು ಗುರು ಬೌಲಿಂಗ್ ಮಾಡೋದು ಇವತ್ತು, ಫುಲ್ ಕಂಗಾಲಾಗ್ಬಿಟ್ಟೆ ಅತ್ಲಾಗ್ ನೋಡ್ಬಿಟ್ಟು. ಎಷ್ಟು ವಿಕೆಟ್ ಬಿದ್ದಿರೋದು ರಸಿಕ್ದಾರಿಗೆ, 4 ವಿಕೆಟ್ ಕೂಡ ಎತ್ಬಿಟ್ಟಿರೋದು ಇವತ್ತು ರಸಿಕ್ದಾರ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೌಲಿಂಗ್ ಅನ್ಕೊಳ್ಳಿ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ ಇವತ್ತಿನ ಒಂದು ಒಳ್ಳೆ ಕಮಾಲ್ ಕೂಡ ಮಾಡ್ಬಿಟ್ಟಿದ್ದಾರೆ ಮ್ಯಾಚ್ ಅಲ್ಲಿ. ಸುಮಾರು 2 ವಿಕೆಟ್ ಕೂಡ ಎತ್ಬಿಟ್ಟಿರೋದು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಡೆತ್ ಓವರ್ಸ್ ಅಲ್ಲಿ ಒಳ್ಳೆ ಕಮಲ್ನ ಕೂಡ ಮಾಡಿ ಬೀಸಾಕಿ ಒಂದು 3 ವಿಕೆಟ್ ಅನ್ನ ಕೂಡ ಎತ್ಬಿಟ್ಟಿದ್ದಾರೆ ಇದು. ಅಲ್ಲಿಗೆ ಟೋಟಲ್ 146 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ಈ ಕಡೆಯಿಂದ ಫಿಲಿಪ್ ಸಾಲ್ಟ್ ಫ್ಲಾಪ್. ನನಗೆ ಗೊತ್ತಿತ್ತು ಫಿಲಿಪ್ ಸಾಲ್ಟ್ ಫ್ಲಾಪ್ ಆಗ್ತಾರೆ ಅಂತ, ಬಟ್ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಅವ್ರ ನೇಮನ್ನ ಕೂಡ ತಗೊಂಡಿರಲಿಲ್ಲ. ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟಿದಾರ್ ಆಡ್ತಾರೆ ಅಂತ ಹೇಳಿದೆ. ಅದಾದ್ಮೇಲೆ ದೇವದೂತ್ ಪಡಿಕಲ್ ಫ್ಲಾಪ್ ಆಗ್ತಾರೆ ಅಂತ ಹೇಳಿದೆ. ಅದೇ ರೀತಿ ಕೂಡ ಆಯ್ತು. ವಿರಾಟ್ ಕೊಹ್ಲಿ ನೋಡಿ 49 ರನ್ ಕೂಡ ಹೊಡೆದು ಬರ್ತಾ ಇದ್ದಂಗೆ ಚೆಚ್ಚಾಗಿ ಸ್ಟಾರ್ಟ್ ಮಾಡ್ಬಿಟ್ರು. ಇಲ್ಲಿ ಒಂದೊಳ್ಳೆ ಇನ್ನಿಂಗ್ಸ್ ಅನ್ನ ಕೊಹ್ಲಿಯಿಂದ ನಾವಿತ್ತು ನೋಡಿದ್ದು. ಅದಾದ್ಮೇಲೆ ನಂಗೆ ಏನ್ ಬೇಜಾರಾಗಿದೆ ಅಂದ್ರೆ ಒಂದೇ ಒಂದು ರನ್ ನೋಡಿದ್ರೆ ಕೊಹ್ಲಿಯಿಂದ ಹಾಫ್ ಸೆಂಚುರಿ ಅದೊಂದು ಬ್ಯಾಟ್ ಎದ್ದುತ್ತಾ ಇದ್ರಲ್ಲ ಹೆಂಗೆ, ಅದೊಂದು ನೋಡೋ ಒಂದು ಮೊಮೆಂಟ್ ಮಿಸ್ ಮಾಡ್ಕೊಳ್ಳೋ ಅಂತ ಬೇಜಾರಾಗ್ಬಿಡ್ತು. ಸೊ ನಿಮ್ಗೂ ಕೂಡ ಏನೇನು ಬೇಜಾರಾಗಿರುತ್ತೆ ಆಬ್ವಿಯಸ್. ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಬಂದ್ರು. ಅವರು ಸ್ವಲ್ಪ 12 ಬಾಲ್ಗೆ ಒಳ್ಳೆ ರನ್ನ ಕೂಡ ಚಚ್ಚಿದ್ರು. ಅದಾದ್ಮೇಲೆ ಜಿತೇಶ್ ಶರ್ಮಾ ಕೂಡ ಹಂಗೆ ಚಚ್ಚಿದ್ದಾರೆ. ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಅಷ್ಟೇ 8 ಬಾಲ್ ಆಡಿದ್ರು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಪ್ಲೇ ಕೂಡ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ಓವರ್ ಆಲ್ ಆಗಿ ಒಂದು ಸೂಪರ್ ಆಗಿತ್ತು ಮಾತ್ರ ಸೆಕೆಂಡ್ ಇನ್ನಿಂಗ್ಸ್ ಅಂತೂ. ಫಸ್ಟ್ ಇನ್ನಿಂಗ್ಸ್ ನಿಜವಾಗ್ಲೂ ಕೂಡ ಅಂದ್ರೆ ಈಗ ಫಿಲ್ಮಿಗೆ ಹೋದಾಗ ಫಸ್ಟ್ ಹಾಫ್ ಬೇಜಾರಾಯ್ತು ಗುರು ತುಂಬಾ, ಸೆಕೆಂಡ್ ಹಾಫ್ ಸಖತ್ತಾಗಿದೆ ಅಂತೀವಲ್ಲ, ಅದೇ ರೀತಿ ಇವತ್ತಾಗಿದ್ದು. ಫಸ್ಟ್ ಇನ್ನಿಂಗ್ಸ್ ನಿಜವಾಗ್ಲೂ ಬೋರ್ ಹೊಡೆದೋಯ್ತು. ಸೆಕೆಂಡ್ ಇನ್ನಿಂಗ್ಸ್ ನಮ್ಗೆ ಇಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಮತ್ತೆ ಗೇಮ್ ಇವತ್ತು ನೋಡಕ್ಕೆ ಸಿಕ್ಕಿದ್ದು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ನಾಳೆ ಯಾವ್ದು ಮ್ಯಾಚ್ ಇದೆ ನೋಡಿಲ್ಲ ಇನ್ನೊಂದು, ಸೊ ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿ ಬೆಳಗ್ಗೆ ಪೋಸ್ಟ್ ಕೂಡ ಮಾಡ್ತೀನಿ. ಸೊ ನೋಡಕ್ಕೆ ರೆಡಿ ಇರಿ. ಅದರಲ್ಲೂ ಕೂಡ ಬೆಂಕಿ ಪ್ರೆಡಿಕ್ಷನ್ ತಗೊಂಡೆ ಬರ್ತೀನಂತೆ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.